ಹಲೋ ಫ್ರೆಂಡ್ಸ್, ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಐತೆ ನೋಡ್ರಿ. ನಾವು ಯಾವ ಥರ ಮಣ್ಣೆತ್ತಿನ ಅಮಾವಾಸ್ಯೆನ ಆಚರಣೆ ಮಾಡ್ತೀವಿ ಅಂತ ಈ ಒಂದು ವ್ಲಾಗಲ್ಲಿ ತಿಳಿಸಿದ್ದೇನೆ. ನೀವು ಕೂಡ ನಿಮ್ಮ ಕಡೆ ಯಾವ ಥರ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಆಯಿತಾ? ಎಡಿ ಎಲ್ಲ ರೆಡಿ ಮಾಡಿಟ್ಟೇನ್ರಿ. ನಮ್ಮ ಮಾಮಾರು ಎಡಿ ಮಾಡ್ಕೊಂಡು ಬರ್ತಾರೋ. ಇವಾಗ ಅವ್ರ ಕಡೆ ಹೋಗಿ ಕೊಟ್ಟು ಬರ್ತೀನಿ, ಅವ್ರು ಎಡಿ ಮಾಡ್ತಾರೆ. ಮನೆಯೊಳಗೆ ಮಣ್ಣಿನ ಎತ್ತು ಮಾಡಿ ಪೂಜೆ ಮಾಡ್ತೀವಿ ರೀ. ಇದು ನಮ್ಮ ತೋಟದ ಮನೆ ಎಲ್ಲ ಎತ್ತುಗಳನ್ನ ಎಲ್ಲನೂ ಮೈ ತೊಳೆಸ್ಬಿಟ್ಟು ಪೂಜೆ ಮಾಡಿ ಎಡಿ ಮಾಡ್ತೀವಿ ರೀ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಮಾಸೆ ಅಂತ ಹೇಳಿದ್ರೆ ನಾವು ಅವತ್ತು ಸಿಹಿ ಏನಾರ ಮಾಡೇ ಇರ್ತೇವೆ ನೋಡ್ರಿ. ನಾನು ಶಾಂಡ್ಗಿ, ಹುಗ್ಗಿ, ಬದನೆಕಾಯಿ ಪಲ್ಯ, ರೈಸ್ ಮಾಡಿದ್ದೆ, ಅದನ್ನ ನೈವೇದ್ಯ ಹಿಡಿದೆ. ಈ ಹೂವಿನ ಮಾಲಿನ ನಮ್ಮ ಮಾಮಾರು ಎತ್ತುಗಳಿಗೆ ಹಾಕಕ್ಕಂತ ತಂದಾರ, ಏನು ಬೋರಿನ ಪೂಜೆಕ್ಕಂತ ತಂದಾರ ಗೊತ್ತಿಲ್ಲ, ಕೇಳಿನ ಹಾಕ್ತೇನ್ರಿ. ಗಾಡಿಗೆ ತಂದತೆ ಅಜ್ಜ, ಇದನ್ನ ಬೋರಿನ ಪೂಜೆಗೆ ತಂದತೆ. ಬೋರಿಗೆ ಅಜ್ಜ ಕರೆ. ನಮ್ಮ ಮಾಮಾರು ಅಲ್ಲಿ ಬೋರಿನ ಪೂಜೆಗೆ ಹೋಗ್ಯಾರ ನೋಡ್ರಿ. ಬೋರಿಗೆ ಕುಂಕುಮ ಹಚ್ಚಿ ಬರಕ್ಕೆ ಹೋಗ್ಯಾರ. ಎತ್ತುಗಳಿಗೆಲ್ಲ ಕುಂಕುಮ ಎಲ್ಲ ಹಚ್ಚಾರ. ಎಡಿ ಮಾಡೋದಷ್ಟ ರೀ. ಹೊಲ್ದಾನ್ ಪೂಜೆ ತೋರ್ಸತ್ತನ್ರಿ ನಿಮ್ಗೆ. ಮನೆಗೆ ಹೋದ್ಮೇಲೆ ಮನೆ ಅಂದ ತೋರಿಸ್ತೀನಿ. ಎತ್ತುಗಳಿಗೆ ಪೂಜೆ ಆಗೈತ್ರಿ. ವಾ ಪೂಜೆ ಮಾಡೋದತ್ತಡಿ ಅಜ್ಜ. ಕಾಮೆ ಅಂಬಾ ವಾ ನಮ್ಮ ಮಾಮಾರು ಹೊರಗಿನೆಲ್ಲ ಪೂಜೆ ಮಾಡಕೂತಾರ್ರಿ. ಇವ್ರು ಮಾಡಲಿ ಅಷ್ಟರೊಳಗೆ ನಾನು ಮನೆಯೊಳಗೆ ಏನು ದೇವ್ರ ಪೂಜೆ ಐತಲ್ಲ ಅದನ್ನು ಮಾಡ್ಕೊಂಡು ಹೊರಗೆ ಬರ್ತೀನಿ ನೋಡ್ರಿ. ನಮ್ಮ ಮಾಮಾರು ತೆಂಗಿನ ಗಿಡಕ್ಕೆ, ರೇಷ್ಮೆ ಮನೆ ಬಾಗ್ಲಕ್ಕೆ, ಹುತ್ತಕ್ಕೆ, ಆಮೇಲೆ 2 ಬೋರ್ಗೆ ಎಲ್ಲ ಕುಂಕುಮ ಅದು ಹಚ್ಚಿ ಬಂದರು. ಉತ್ತರ ಕರ್ನಾಟಕ ರೈತರ ಪ್ರಮುಖ ಆಚರಣೆ ಅಂದ್ರೆ ಇದ ನೋಡ್ರಿ. ಮಣ್ಣು ಎತ್ತು ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ. ಮಣ್ಣಿಂದ ಎತ್ತಿನ ಮಾಡಿ ಆ ಎತ್ತಿನ ಪೂಜೆ ಮಾಡೋದು ಮಣ್ಣೆತ್ತಿನ ಅಮಾವಾಸ್ಯೆ. ಯಾವಾಗ ಬರ್ತೈತಿ ಇದು? ಜ್ಯೇಷ್ಠ ಮಾಸದ ಅಮಾವಾಸ್ಯೆ ದಿನದಂದು ಈ ಒಂದು ಅಮಾವಾಸ್ಯೆನ ಆಚರಣೆ ಮಾಡ್ತಾರೆ. ಯಾಕೆ ಆಚರಿಸ್ತಾರಪ್ಪ ಅಂತ ಹೇಳಿದ್ರೆ, ರೈತರಿಗೆ ಮಣ್ಣು ಮತ್ತು ಎತ್ತು ಎರಡೂ ದೇವ್ರ ಸಮಾನ ಇದ್ದಂಗೆ ಬೇಸಿಗೆಯೊಳಗೆ ಹೊಲ ಉಳುಮೆ ಮಾಡಲು ಎತ್ತು ತುಂಬ ಸಹಾಯ ಮಾಡ್ತಾವೆ. ಹಾಗಾಗಿ ರೈತರು ಎತ್ತನ್ನು ದೇವ್ರಂತೆ ನೋಡ್ತಾರೆ. ಇದು ಮಳೆ ಬರಲಿ, ಚೆನ್ನಾಗಿ ಬೆಳೆ ಚೆನ್ನಾಗಿ ಬರಲಿ ಅನ್ನೋ ನಂಬಿಕೆ ಒಂದು ಹಬ್ಬ ಆಗೈತ್ರಿ. ಹೆಂಗೆ ಆಚರಿಸ್ತಾರ್ರಿ ಇದನ್ನು? ಮಣ್ಣಿನ ಎತ್ತು ಮಾಡೋದು. ಪ್ರತಿ ಮನೆಯೊಳಗೂ ಜೋಡಿ ಮಣ್ಣಿನ ಎತ್ತುಗಳನ್ನು ಮಾಡಿ ಪೂಜೆ ಮಾಡ್ತಾರೆ. ಇದು ಮಣ್ಣು ಮತ್ತು ಎತ್ತು ಎರಡಕ್ಕೂ ಇರುವ ಮಹತ್ವವನ್ನು ತೋರಿಸುತ್ತೆ. ಆಮೇಲೆ ನೈಜ ಎತ್ತುಗಳಿಗೆ ಪೂಜೆ ಮಾಡ್ತಾರೆ. ಮನೆಯಲ್ಲಿರೋ ಜೀವಂತ ಎತ್ತುಗಳನ್ನು ಸ್ನಾನ ಮಾಡಿಸಿ ಕೊರಳಿಗೆ ಗೆಜ್ಜೆ ಕಟ್ಟಿ ಪೂಜೆ ಮಾಡ್ತಾರೆ. ಮಕ್ಕಳೇನು ಆಟ ಆಡ್ತಾರೆ ಈ ಮಣ್ಣೆತ್ತಿನ ಅಮಾವಾಸ್ಯೆ ಒಳಗೆ ಅಂದ್ರೆ, ಸಂಜೆ ಮಕ್ಕಳು ಕೊರಳಿಗೆ ಗೆಜ್ಜೆ ಕಟ್ಟಿ ಎತ್ತಿನ ಮನೆಗೆ ಹೋಗಿ ಬೆಳೆ ಧಾನ್ಯ ಕೇಳ್ತಾರೆ. ಅವ್ರೇನು ಮನೆಯೊಳಗೆ ಬೆಳೆ ಧಾನ್ಯ ನೀಡಿರ್ತಾರಲ್ಲ ಅದನ್ನ ಅಂಗಡಿಗೆ ಹೋಗಿ ಮಾರಿಬಿಟ್ಟು ಏನಾರು ತಿಂತಾರೆ. ಈ ಒಂದು ಆಚರಣೆ ನಮ್ಮಲ್ಲಿದೆ. ಗಾಳಿ ಹೆಂಗೆ ಬಿಟ್ಟೈತಿ ಜೋರಾಗಿ. ಜೋರಾಗಿ ಬಿಟ್ಟೈತಿ ಗಾಳಿ ಅಲ್ಲ. ಎದ್ರನ್ಯಾಗ ಬೀಳಂಗಿಲ್ಲ. ಹೌದವಾ? ಕೋಳಿ ಮರಿ ಹಂಗ ಹರ್ಯಾಡ್ತಾವ ಹಂಗ.
ಅದೇ ಹೂವಿನ ಮೇಲೆ ಐತಲ್ರಿ ಮಮ್ಮ ಇದು ಬೋರಿಗೆನ ಎತ್ತಿಗ್ರಿ ಇದು ಮಾಲೆ ಐತಲ್ರಿ ಎತ್ತಿಗೆನ ಬೋರ್ಗೆ ಅದು ಗಾಡಿಗೆ ದೀದಿ ಏನು ಕೈ ಬಿಡು ಕೈ ಬಿಡು ಇದಕ್ಕೆ ಹಾಕ್ಬಿಡ್ರಿ ಈ ಸೊಳ್ಳೆ ಮನ್ಯಾಗ ಇರ್ತೈತಿ सोन हंबा नोडले अलंगिಲ್ಲ ಬರಂಗಿಲ್ಲ ವಾ ಅಂಬಾಗೆ ಸ್ವಾಮಿ ಮಾಡೋದು ಏ ತಡಿ ತಂಗಿ ಈ ಕಡೆ ಬಾ ಅಲ್ಲ ಯಾಕ ಬರ್ತೈತಿ ಹೊಲ್ದನ್ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ ಮನೆಗೆ ಬರ್ಬೇಕು ಅಂತ ಹೇಳಿದ್ರೆ ನೀನ್ ಬರಾಕನ ಆಗಿದ್ದಿಲ್ರಿ ಇವತ್ತು ಬಂದ್ವಿರಿ ಪೂಜೆ ಕಿಟ್ಟಿದ್ ಬಸವಣ್ಣನ ತಗೊಂಡು ನನ್ನ ಮಕ್ಳಿಬ್ರು ಆಟ ಆಡ್ತಿದ್ರಿ ನನ್ ಕಡೆ ನೀನು ಬರ್ತಿದ್ದಿ ಹಂಬ ನೋಡ್ಬಿ ಹಂಬ ಹಬ್ಬ ಅಕ್ಕಿ ಕಾಳು ಹಾಕ್ಬೇಕು ಒಂದೆರಡು ತಿಂತಾವು ಬಾ ಹೊಳ್ಳಿ ಕಡೆ ತಂಗಿ ಸೋನದ ಸೋನ ಈ ಕಡೆ ತಿರ್ಗಿ ನಮಸ್ಕಾರ ಮಾಡ ನಮಸ್ಕಾರ ಅಲ್ಲೇ ಹಂಬಾಕ್ ಸ್ವಾಮಿ ಮಾಡ ಹಾ ಈ ಪಟ್ಟಿ ಕಡೆ ಹೊಳ್ಳ ಈ ಕಡೆ ತಿರ್ಗಿ ಈ ಕಡೆ ಹಾ ಮಾಡ ನನ್ ನೋಡ ಸಾಕ್ ಬಾ ಬಸ್ ಸಾಕ್ ಬರ್ರಿ ಬಾ ಅಮ್ಮ ನಿನ್ ಹಂಬ ಯಾದ ಇದನ್ನ ಹೌದಲ್ಲ ಚಂದ ಐತಿ ನಿಂದ ಇಲ್ಲೇ ಇಲ್ಲೇ ನೀನ ಅಕ್ಕ ನಂಗೆ ಇಟ್ಕ ಹಂಬತ್ ಕೋಡ್ ಎಲ್ಲಿದ ಸೋನು ಅಂತ ತೋರಿಸ್ತಾವ ಕಿವಿ ಎಲ್ಲಿದಾವ ಕಿವಿ ಚಂದ ಮಾಡ್ಯಾರಲ್ಲ ಯಾರು ಮಾಡ್ಯಾರ ಇವನ ಸ್ವಾಮಿಯರ್ ಏ ಯಾರು ಮಾಡ್ಯಾರ ಯಾರು ನೀನ ಈ ಕಡೆ ನೋಡು ನನ್ನ ಕಡೆ ಯಾರು ಮಾಡ್ಯಾರ ಸ್ವಾಮಿಯರ್ ಬಾರಿ ಚಂದ ಮಾಡ್ಯಾರ ನೋಡ್ರಿ ಮತ್ತ ಅಡ್ಡಿ ಇಲ್ಲಲ್ಲ ಮಾಡಿ ಮಾಡಿ ರೂಢಿನ ಹಾ